ಮರವಂತೆ ಸಮುದ್ರ ತೀರದಲ್ಲಿ ನೂರಾರು ಬೋಟುಗಳ ಜಮಾವಣೆ. ಇನ್ನು ಕಸುಬು ಮಾಡದೆ ದಡದಲ್ಲಿ ಕೂತ ಕಡಲ ಮಕ್ಕಳು. ಕರಾವಳಿಯ 3 ಜಿಲ್ಲೆಯಲ್ಲಿ ನಾಡದೋಣಿ ಮೀನುಗಾರರು ಸಾವಿರಾರು ಜನರಿಂದ ಹೆದ್ದಾರಿ ತಡೆ ನಡೆಸಿದ್ದಾರೆ. ಅವೈಜ್ಞಾನಿಕ ಮೀನುಗಾರಿಕೆ ನಿಷೇಧ ಮಾಡುವಂತೆ ಒತ್ತಾಯಿಸಿದ್ದಾರೆ ಕೂಡ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಕರುನಾಡಲ್ಲಿ ಮೀನುಗಾರರ ಕದನ ಜೋರಾಗಿದೆ. ಕರಾವಳಿಯ 3 ಜಿಲ್ಲೆಗಳ ನಾಡದೋಣಿ ಮೀನುಗಾರರ ಲೈಟ್ ಫಿಶಿಂಗ್ ವಿರುದ್ಧ ಸಮರ ಸಾರಿದ್ದಾರೆ. ನೂರಾರು ಬೋಟುಗಳನ್ನು ಲಂಗರು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಲೈಟ್ ಫಿಶಿಂಗ್ ವಿರುದ್ಧ ಕ್ರಮ ಯಾವಾಗ? ಮೀನುಗಾರರ ಸಮಸ್ಯೆ ಬಗೆಹರಿಸುತ್ತಾ ಸರ್ಕಾರ? ಅರಬ್ಬಿ ಸಮುದ್ರದಲ್ಲಿ ಎಗ್ಗಿಲ್ಲದ ಅವೈಜ್ಞಾನಿಕ ಮೀನುಗಾರಿಕೆ ನಡೀತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಬುಲ್ ಟ್ರಾಲ್ ಹಾಗೂ ಲೈಟ್ ಫಿಶಿಂಗ್ ನಡೀತಾ ಇದೆ. ಹೀಗಾಗಿ ಲೈಟ್ ಫಿಶಿಂಗ್ ರದ್ದು ಮಾಡುವಂತೆ ನಿನ್ನೆ ಸಾಂಪ್ರದಾಯಿಕ ದೋಣಿ ಮೀನುಗಾರರು ಉಡುಪಿಯ ಮರವಂತೆಯಲ್ಲಿ ಕಸುಬು ನಿಲ್ಲಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಕಡಲಿಗಿಳಿದು ಮೀನುಗಾರಿಕೆಯನ್ನು ಮಾಡಬೇಕಾದಂಥ ಮೀನುಗಾರರು ಸದ್ಯಕ್ಕೆ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥ ದೃಶ್ಯಗಳು ಬೀಚ್ನಲ್ಲಿ ಸಂಘಟಿತವಾಗಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಯಾವುದೇ ಕಾರಣಕ್ಕೆ ಕರಾವಳಿ ಭಾಗದ 3 ಜಿಲ್ಲೆಯಲ್ಲೂ ಕೂಡ ಲೈಟ್ ಫಿಶಿಂಗ್ ಮತ್ತು ಬುಲ್ ಟ್ರಾಲನ್ನು ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಸರ್ಕಾರ ಅಥವಾ ಇಲಾಖೆಗಳು ಇನ್ನಾದರೂ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು. ಉಡುಪಿ, ಉತ್ತರ ಕನ್ನಡ, ಮಂಗಳೂರಿನಿಂದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮರವಂತೆ ಕಡಲ ತೀರದಲ್ಲಿ 200ಕ್ಕೂ ಹೆಚ್ಚು ನಾಡದೋಣಿಗಳನ್ನು ಸಮುದ್ರದಲ್ಲಿ ಲಂಗರು ಹಾಕಲಾಯಿತು. ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಕರ್ನಾಟಕ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಏನಂದರೆ ಲೈಟ್ ಫಿಶಿಂಗ್ ಅಂದರೆ ದೊಡ್ಡ ಬೆಳಕು ಹಾಕಿ ಅವರು ಇದು ಮಾಡುವಾಗ ಮೀನು ಆಕರ್ಷಣೆಗೊಂಡು ಎಲ್ಲ ತೀರ ಪ್ರದೇಶದಲ್ಲಿರುವಂಥ ಮೀನೆಲ್ಲ ಆ ಲೈಟಿಗೆ ಹೋಗಿ ನಮಗೆ ತುಂಬ ಸಂಕಷ್ಟ ಆಗಿದೆ. ಆಮೇಲೆ ಇನ್ನೊಂದು ಅವೈಜ್ಞಾನಿಕ ಅಂದರೆ ಬುಲ್ ಟ್ರಾಲ್ 2 ಬೋಟಲ್ಲಿ ಇದು ಮಾಡಿ ಎಳೆಯುವಾಗ ಮೀನು ದಡಕ್ಕೆ ಬರುವಂಥ ಮೀನನ್ನು ಅವರು ಎಲ್ಲ ಏನು ದಡಕ್ಕೆ ಬಂದು ನಾವು ಹಿಡಿಯುವಂಥ ಮೀನೇನಿದೆ ಅದನ್ನೆಲ್ಲ ಅವರೇ 25 ಟನ್ 30 ಟನ್ ಒಂದೊಂದು ಬೆಲೆಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅವರ. ಹಾಗಾಗಿ ನಮ್ಮ ಜೀವನ ಇಲ್ಲಿ ತುಂಬ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದೇವೆ ನಾವು ಇವಾಗ ಮೀನುಗಾರರು, ಯಾರು ನಾಡದೋಣಿ ಮೀನುಗಾರರು. ಬುಲ್ ಟ್ರಾಲ್ ಫಿಶಿಂಗ್ನಿಂದ ಚಿಕ್ಕ ಪುಟ್ಟ ಮೀನುಗಳು, ಮೊಟ್ಟೆ ಇಡುವ ಮೀನುಗಳು ಬಲೆಗೆ ಬೀಳುತ್ತವೆ. ಕಡಲ ಜೀವಿಗಳ ಮೇಲೆ ಅಪಾಯಕಾರಿ ಪರಿಣಾಮ ಬೀರುವ ಈ ದಂಧೆಗೆ ಬ್ರೇಕ್ ಹಾಕಬೇಕು ಅಂತ ಮೀನುಗಾರರು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಲೈಟ್ ಫಿಶಿಂಗ್ ಮತ್ತು ಬುಲ್ ಟ್ರಾಲನ್ನು ಆಲ್ರೆಡಿ ಬ್ಯಾನ್ ಮಾಡಿದೆ. ಆ ಬ್ಯಾನ್ ಮಾಡಿ ಕೂಡ ಈ ಟ್ರಾಲ್ ಬೋಟ್ನವರು, ಪರ್ಸಿನ್ ಬೋಟ್ನವರು ಈ ರೀತಿಯ ಅವೈಜ್ಞಾನಿಕ ಇದು ವೃತ್ತಿಯನ್ನು ಮಾಡ್ತಾ ಇದ್ದಾರಲ್ಲ. ಅಂದರೆ ನಾವು ಮೂಲ ಮೀನುಗಾರರು, ನಾವು ದಕ್ಷಿಣ ಕನ್ನಡ ಕರಾವಳಿ ಮೂಲ ಮೀನುಗಾರರ ಸಂಘದಿಂದ ಬಂದ ಸದಸ್ಯರು. ನಮಗೆ ಬೇಜಾರಾಗುವ ಸಂಗತಿ ಅಂತ ಮೂಲ ಮೀನುಗಾರರನ್ನು ಇವರು ಕಡೆಗಣಿಸ್ತಾರಲ್ಲ, ನಾವು ಎಲ್ಲಿಗೆ ಹೋಗಬೇಕು? ಬಂಡವಾಳಶಾಹಿಗಳಿಂದ ಬಡ ಸಾಂಪ್ರದಾಯಿಕ ಮೀನುಗಾರರಿಗೆ ಸಮಸ್ಯೆಯಾಗಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯ ಕೇಳಿ ಬಂದಿದೆ. ಮೀನುಗಾರರ ಈ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಮರವಂತೆ ಸಮುದ್ರ ತೀರದಲ್ಲಿ ನೂರಾರು ಬೋಟುಗಳ ಜಮಾವಣೆ. ಇನ್ನು ಕಸುಬು ಮಾಡದೆ ದಡದಲ್ಲಿ ಕೂತ ಕಡಲ ಮಕ್ಕಳು. ಕರಾವಳಿಯ 3 ಜಿಲ್ಲೆಯಲ್ಲಿ ನಾಡದೋಣಿ ಮೀನುಗಾರರು ಸಾವಿರಾರು ಜನರಿಂದ ಹೆದ್ದಾರಿ ತಡೆ ನಡೆಸಿದ್ದಾರೆ. ಅವೈಜ್ಞಾನಿಕ ಮೀನುಗಾರಿಕೆ ನಿಷೇಧ ಮಾಡುವಂತೆ ಒತ್ತಾಯಿಸಿದ್ದಾರೆ ಕೂಡ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಕರುನಾಡಲ್ಲಿ ಮೀನುಗಾರರ ಕದನ ಜೋರಾಗಿದೆ. ಕರಾವಳಿಯ 3 ಜಿಲ್ಲೆಗಳ ನಾಡದೋಣಿ ಮೀನುಗಾರರ ಲೈಟ್ ಫಿಶಿಂಗ್ ವಿರುದ್ಧ ಸಮರ ಸಾರಿದ್ದಾರೆ. ನೂರಾರು ಬೋಟುಗಳನ್ನು ಲಂಗರು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಲೈಟ್ ಫಿಶಿಂಗ್ ವಿರುದ್ಧ ಕ್ರಮ ಯಾವಾಗ? ಮೀನುಗಾರರ ಸಮಸ್ಯೆ ಬಗೆಹರಿಸುತ್ತಾ ಸರ್ಕಾರ? ಅರಬ್ಬಿ ಸಮುದ್ರದಲ್ಲಿ ಎಗ್ಗಿಲ್ಲದ ಅವೈಜ್ಞಾನಿಕ ಮೀನುಗಾರಿಕೆ ನಡೀತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಬುಲ್ ಟ್ರಾಲ್ ಹಾಗೂ ಲೈಟ್ ಫಿಶಿಂಗ್ ನಡೀತಾ ಇದೆ. ಹೀಗಾಗಿ ಲೈಟ್ ಫಿಶಿಂಗ್ ರದ್ದು ಮಾಡುವಂತೆ ನಿನ್ನೆ ಸಾಂಪ್ರದಾಯಿಕ ದೋಣಿ ಮೀನುಗಾರರು ಉಡುಪಿಯ ಮರವಂತೆಯಲ್ಲಿ ಕಸುಬು ನಿಲ್ಲಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಕಡಲಿಗಿಳಿದು ಮೀನುಗಾರಿಕೆಯನ್ನು ಮಾಡಬೇಕಾದಂಥ ಮೀನುಗಾರರು ಸದ್ಯಕ್ಕೆ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥ ದೃಶ್ಯಗಳು ಬೀಚ್ನಲ್ಲಿ ಸಂಘಟಿತವಾಗಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಯಾವುದೇ ಕಾರಣಕ್ಕೆ ಕರಾವಳಿ ಭಾಗದ 3 ಜಿಲ್ಲೆಯಲ್ಲೂ ಕೂಡ ಲೈಟ್ ಫಿಶಿಂಗ್ ಮತ್ತು ಬುಲ್ ಟ್ರಾಲನ್ನು ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಸರ್ಕಾರ ಅಥವಾ ಇಲಾಖೆಗಳು ಇನ್ನಾದರೂ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು. ಉಡುಪಿ, ಉತ್ತರ ಕನ್ನಡ, ಮಂಗಳೂರಿನಿಂದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮರವಂತೆ ಕಡಲ ತೀರದಲ್ಲಿ 200ಕ್ಕೂ ಹೆಚ್ಚು ನಾಡದೋಣಿಗಳನ್ನು ಸಮುದ್ರದಲ್ಲಿ ಲಂಗರು ಹಾಕಲಾಯಿತು. ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಕರ್ನಾಟಕ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಏನಂದರೆ ಲೈಟ್ ಫಿಶಿಂಗ್ ಅಂದರೆ ದೊಡ್ಡ ಬೆಳಕು ಹಾಕಿ ಅವರು ಇದು ಮಾಡುವಾಗ ಮೀನು ಆಕರ್ಷಣೆಗೊಂಡು ಎಲ್ಲ ತೀರ ಪ್ರದೇಶದಲ್ಲಿರುವಂಥ ಮೀನೆಲ್ಲ ಆ ಲೈಟಿಗೆ ಹೋಗಿ ನಮಗೆ ತುಂಬ ಸಂಕಷ್ಟ ಆಗಿದೆ.
ಆಮೇಲೆ ಇನ್ನೊಂದು ಅವೈಜ್ಞಾನಿಕ ಅಂದರೆ ಬುಲ್ಟ್ರೋಲ್ 2 ಬೋಟಲ್ಲಿ ಇದು ಮಾಡಿ ಎಳೆಯುವಾಗ ಮೀನು ದಡಕ್ಕೆ ಬರುವಂಥ ಮೀನನ್ನು ಅವರು ಎಲ್ಲ ಏನು ದಡಕ್ಕೆ ಬಂದು ನಾವು ಹಿಡಿಯುವಂಥ ಮೀನೇನಿದೆ ಅದನ್ನೆಲ್ಲ ಅವರೇ 25 ಟನ್ 30 ಟನ್ ಒಂದೊಂದು ಬೆಲೆಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅವರ. ಹಾಗಾಗಿ ನಮ್ಮ ಜೀವನ ಇಲ್ಲಿ ತುಂಬ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದೇವೆ ನಾವು ಇವಾಗ ಮೀನುಗಾರರು, ಯಾರು ನಾಡದೋಣಿ ಮೀನುಗಾರರು. ಬುಲ್ಟ್ರಾಲ್ ಫಿಶಿಂಗ್ನಿಂದ ಚಿಕ್ಕ ಪುಟ್ಟ ಮೀನುಗಳು, ಮೊಟ್ಟೆ ಇಡುವ ಮೀನುಗಳು ಬಲೆಗೆ ಬೀಳುತ್ತವೆ. ಕಡಲ ಜೀವಿಗಳ ಮೇಲೆ ಅಪಾಯಕಾರಿ ಪರಿಣಾಮ ಬೀರುವ ಈ ದಂಧೆಗೆ ಬ್ರೇಕ್ ಹಾಕಬೇಕು ಅಂತ ಮೀನುಗಾರರು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಲೈಟ್ ಫಿಶಿಂಗ್ ಮತ್ತು ಬುಲ್ಟ್ರಾಲನ್ನು ಆಲ್ರೆಡಿ ಬ್ಯಾನ್ ಮಾಡಿದೆ. ಆ ಬ್ಯಾನ್ ಮಾಡಿ ಕೂಡ ಈ ಟ್ರಾಲ್ ಬೋಟ್ನವರು, ಪರ್ಸಿನ್ ಬೋಟ್ನವರು ಈ ರೀತಿಯ ಅವೈಜ್ಞಾನಿಕ ಇದು ವೃತ್ತಿಯನ್ನು ಮಾಡ್ತಾ ಇದ್ದಾರಲ್ಲ. ಅಂದರೆ ನಾವು ಮೂಲ ಮೀನುಗಾರರು, ನಾವು ದಕ್ಷಿಣ ಕನ್ನಡ ಕರಾವಳಿ ಮೂಲ ಮೀನುಗಾರರ ಸಂಘದಿಂದ ಬಂದ ಸದಸ್ಯರು. ನಮಗೆ ಬೇಜಾರಾಗುವ ಸಂಗತಿ ಅಂತ ಮೂಲ ಮೀನುಗಾರರನ್ನು ಇವರು ಕಡೆಗಣಿಸ್ತಾರಲ್ಲ, ನಾವು ಎಲ್ಲಿಗೆ ಹೋಗಬೇಕು? ಬಂಡವಾಳಶಾಹಿಗಳಿಂದ ಬಡ ಸಾಂಪ್ರದಾಯಿಕ ಮೀನುಗಾರರಿಗೆ ಸಮಸ್ಯೆಯಾಗಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯ ಕೇಳಿಬಂದಿದೆ. ಮೀನುಗಾರರ ಈ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಮರವಂತೆ ಸಮುದ್ರ ತೀರದಲ್ಲಿ ನೂರಾರು ಬೋಟುಗಳ ಜಮಾವಣೆ. ಇನ್ನು ಕಸುಬು ಮಾಡದೆ ದಡದಲ್ಲಿ ಕೂತ ಕಡಲ ಮಕ್ಕಳು. ಕರಾವಳಿಯ 3 ಜಿಲ್ಲೆಯಲ್ಲಿ ನಾಡದೋಣಿ ಮೀನುಗಾರರು ಸಾವಿರಾರು ಜನರಿಂದ ಹೆದ್ದಾರಿ ತಡೆ ನಡೆಸಿದ್ದಾರೆ. ಅವೈಜ್ಞಾನಿಕ ಮೀನುಗಾರಿಕೆ ನಿಷೇಧ ಮಾಡುವಂತೆ ಒತ್ತಾಯಿಸಿದ್ದಾರೆ ಕೂಡ. ಆ ಬಗ್ಗೆ ಒಂದು ವರದಿ ಇಲ್ಲಿದರು. ಕರುನಾಡಲ್ಲಿ ಮೀನುಗಾರರ ಕದನ ಜೋರಾಗಿದೆ. ಕರಾವಳಿಯ 3 ಜಿಲ್ಲೆಗಳ ನಾಡದೋಣಿ ಮೀನುಗಾರರ ಲೈಟ್ ಫಿಶಿಂಗ್ ವಿರುದ್ಧ ಸಮರ ಸಾರಿದ್ದಾರೆ. ನೂರಾರು ಬೋಟುಗಳನ್ನು ಲಂಗರು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಲೈಟ್ ಫಿಶಿಂಗ್ ವಿರುದ್ಧ ಕ್ರಮ ಯಾವಾಗ? ಮೀನುಗಾರರ ಸಮಸ್ಯೆ ಬಗೆಹರಿಸುತ್ತಾ ಸರ್ಕಾರ? ಅರಬ್ಬಿ ಸಮುದ್ರದಲ್ಲಿ ಎಗ್ಗಿಲ್ಲದ ಅವೈಜ್ಞಾನಿಕ ಮೀನುಗಾರಿಕೆ ನಡೀತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಬುಲ್ ಟ್ರಾಲ್ ಹಾಗೂ ಲೈಟ್ ಫಿಶಿಂಗ್ ನಡೀತಾ ಇದೆ. ಹೀಗಾಗಿ ಲೈಟ್ ಫಿಶಿಂಗ್ ರದ್ದು ಮಾಡುವಂತೆ ನಿನ್ನೆ ಸಾಂಪ್ರದಾಯಿಕ ದೋಣಿ ಮೀನುಗಾರರು ಉಡುಪಿಯ ಮರವಂತೆಯಲ್ಲಿ ಕಸುಬು ನಿಲ್ಲಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಕಡಲಿಗಿಳಿದು ಮೀನುಗಾರಿಕೆಯನ್ನು ಮಾಡಬೇಕಾದಂಥ ಮೀನುಗಾರರು ಸದ್ಯಕ್ಕೆ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥ ದೃಶ್ಯಗಳು ಆ ಬೀಚ್ನಲ್ಲಿ ಸಂಘಟಿತವಾಗಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಯಾವುದೇ ಕಾರಣಕ್ಕೆ ಕರಾವಳಿ ಭಾಗದ 3 ಜಿಲ್ಲೆಯಲ್ಲೂ ಕೂಡ ಲೈಟ್ ಫಿಶಿಂಗ್ ಮತ್ತು ಬುಲ್ಟ್ರಾಲನ್ನು ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಸರ್ಕಾರ ಅಥವಾ ಇಲಾಖೆಗಳು ಇನ್ನಾದರೂ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು. ಉಡುಪಿ, ಉತ್ತರ ಕನ್ನಡ, ಮಂಗಳೂರಿನಿಂದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮರವಂತೆ ಕಡಲ ತೀರದಲ್ಲಿ 200ಕ್ಕೂ ಹೆಚ್ಚು ನಾಡದೋಣಿಗಳನ್ನು ಸಮುದ್ರದಲ್ಲಿ ಲಂಗರು ಹಾಕಲಾಯಿತು. ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಕರ್ನಾಟಕ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಏನಂದರೆ ಲೈಟ್ ಫಿಶಿಂಗ್ ಅಂದರೆ ದೊಡ್ಡ ಬೆಳಕು ಹಾಕಿ ಅವರು ಇದು ಮಾಡುವಾಗ ಮೀನು ಆಕರ್ಷಣೆಗೊಂಡು ಎಲ್ಲ ತೀರ ಪ್ರದೇಶದಲ್ಲಿರುವಂಥ ಮೀನೆಲ್ಲ ಆ ಲೈಟಿಗೆ ಹೋಗಿ ನಮಗೆ ತುಂಬ ಸಂಕಷ್ಟ ಆಗಿದೆ. ಆಮೇಲೆ ಇನ್ನೊಂದು ಅವೈಜ್ಞಾನಿಕ ಅಂದರೆ ಬುಲ್ಟ್ರೋಲ್ 2 ಬೋಟಲ್ಲಿ ಇದು ಮಾಡಿ ಎಳೆಯುವಾಗ ಮೀನು ದಡಕ್ಕೆ ಬರುವಂಥ ಮೀನನ್ನು ಅವರು ಎಲ್ಲ ಏನು ದಡಕ್ಕೆ ಬಂದು ನಾವು ಹಿಡಿಯುವಂಥ ಮೀನೇನಿದೆ ಅದನ್ನೆಲ್ಲ ಅವರೇ 25 ಟನ್ 30 ಟನ್ ಒಂದೊಂದು ಬೆಲೆಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅವರ. ಹಾಗಾಗಿ ನಮ್ಮ ಜೀವನ ಇಲ್ಲಿ ತುಂಬ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದೇವೆ ನಾವು ಇವಾಗ ಮೀನುಗಾರರು, ಯಾರು ನಾಡದೋಣಿ ಮೀನುಗಾರರು. ಬುಲ್ಟ್ರಾಲ್ ಫಿಶಿಂಗ್ನಿಂದ ಚಿಕ್ಕ ಪುಟ್ಟ ಮೀನುಗಳು, ಮೊಟ್ಟೆ ಇಡುವ ಮೀನುಗಳು ಬಲೆಗೆ ಬೀಳುತ್ತವೆ. ಕಡಲ ಜೀವಿಗಳ ಮೇಲೆ ಅಪಾಯಕಾರಿ ಪರಿಣಾಮ ಬೀರುವ ಈ ದಂಧೆಗೆ ಬ್ರೇಕ್ ಹಾಕಬೇಕು ಅಂತ ಮೀನುಗಾರರು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಲೈಟ್ ಫಿಶಿಂಗ್ ಮತ್ತು ಬುಲ್ಟ್ರಾಲನ್ನು ಆಲ್ರೆಡಿ ಬ್ಯಾನ್ ಮಾಡಿದೆ. ಆ ಬ್ಯಾನ್ ಮಾಡಿ ಕೂಡ ಈ ಟ್ರಾಲ್ ಬೋಟ್ನವರು, ಪರ್ಸಿನ್ ಬೋಟ್ನವರು ಈ ರೀತಿಯ ಅವೈಜ್ಞಾನಿಕ ಇದು ವೃತ್ತಿಯನ್ನು ಮಾಡ್ತಾ ಇದ್ದಾರಲ್ಲ. ಅಂದರೆ ನಾವು ಮೂಲ ಮೀನುಗಾರರು, ನಾವು ದಕ್ಷಿಣ ಕನ್ನಡ ಕರಾವಳಿ ಮೂಲ ಮೀನುಗಾರರ ಸಂಘದಿಂದ ಬಂದ ಸದಸ್ಯರು. ನಮಗೆ ಬೇಜಾರಾಗುವ ಸಂಗತಿ ಅಂತ ಮೂಲ ಮೀನುಗಾರರನ್ನು ಇವರು ಕಡೆಗಣಿಸ್ತಾರಲ್ಲ, ನಾವು ಎಲ್ಲಿಗೆ ಹೋಗಬೇಕು? ಬಂಡವಾಳಶಾಹಿಗಳಿಂದ ಬಡ ಸಾಂಪ್ರದಾಯಿಕ ಮೀನುಗಾರರಿಗೆ ಸಮಸ್ಯೆಯಾಗಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯ ಕೇಳಿಬಂದಿದೆ. ಮೀನುಗಾರರ ಈ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಮರವಂತೆ ಸಮುದ್ರ ತೀರದಲ್ಲಿ ನೂರಾರು ಬೋಟುಗಳ ಜಮಾವಣೆ. ಇನ್ನು ಕಸುಬು ಮಾಡದೆ ದಡದಲ್ಲಿ ಕೂತ ಕಡಲ ಮಕ್ಕಳು. ಕರಾವಳಿಯ 3 ಜಿಲ್ಲೆಯಲ್ಲಿ ನಾಡದೋಣಿ ಮೀನುಗಾರರು ಸಾವಿರಾರು ಜನರಿಂದ ಹೆದ್ದಾರಿ ತಡೆ ನಡೆಸಿದ್ದಾರೆ. ಅವೈಜ್ಞಾನಿಕ ಮೀನುಗಾರಿಕೆ ನಿಷೇಧ ಮಾಡುವಂತೆ ಒತ್ತಾಯಿಸಿದ್ದಾರೆ ಕೂಡ. ಆ ಬಗ್ಗೆ ಒಂದು ವರದಿ ಇಲ್ಲಿದರು. ಕರುನಾಡಲ್ಲಿ ಮೀನುಗಾರರ ಕದನ ಜೋರಾಗಿದೆ. ಕರಾವಳಿಯ 3 ಜಿಲ್ಲೆಗಳ ನಾಡದೋಣಿ ಮೀನುಗಾರರ ಲೈಟ್ ಫಿಶಿಂಗ್ ವಿರುದ್ಧ ಸಮರ ಸಾರಿದ್ದಾರೆ. ನೂರಾರು ಬೋಟುಗಳನ್ನು ಲಂಗರು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಲೈಟ್ ಫಿಶಿಂಗ್ ವಿರುದ್ಧ ಕ್ರಮ ಯಾವಾಗ?
ಮೀನುಗಾರರ ಸಮಸ್ಯೆ ಬಗೆಹರಿಸುತ್ತಾ ಸರ್ಕಾರ. ಅರಬ್ಬಿ ಸಮುದ್ರದಲ್ಲಿ ಎಗ್ಗಿಲ್ಲದ ಅವೈಜ್ಞಾನಿಕ ಮೀನುಗಾರಿಕೆ ನಡೀತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಬುಲ್ ಟ್ರಾಲ್ ಹಾಗೂ ಲೈಟ್ ಫಿಶಿಂಗ್ ನಡೀತಾ ಇದೆ. ಹೀಗಾಗಿ ಲೈಟ್ ಫಿಶಿಂಗ್ ರದ್ದು ಮಾಡುವಂತೆ ನಿನ್ನೆ ಸಾಂಪ್ರದಾಯಿಕ ದೋಣಿ ಮೀನುಗಾರರು ಉಡುಪಿಯ ಮರವಂತೆಯಲ್ಲಿ ಕಸುಬು ನಿಲ್ಲಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಕಡಲಿಗಿಳಿದು ಮೀನುಗಾರಿಕೆಯನ್ನು ಮಾಡಬೇಕಾದಂಥ ಮೀನುಗಾರರು ಸದ್ಯಕ್ಕೆ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥ ದೃಶ್ಯಗಳು ಆ ಬೀಚ್ನಲ್ಲಿ ಸಂಘಟಿತವಾಗಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಯಾವುದೇ ಕಾರಣಕ್ಕೆ ಕರಾವಳಿ ಭಾಗದ 3 ಜಿಲ್ಲೆಯಲ್ಲೂ ಕೂಡ ಲೈಟ್ ಫಿಶಿಂಗ್ ಮತ್ತು ಬುಲ್ ಟ್ರಾಲನ್ನು ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಸರ್ಕಾರ ಅಥವಾ ಇಲಾಖೆಗಳು ಇನ್ನಾದರೂ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು. ಉಡುಪಿ, ಉತ್ತರ ಕನ್ನಡ, ಮಂಗಳೂರಿನಿಂದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮರವಂತೆ ಕಡಲ ತೀರದಲ್ಲಿ 200ಕ್ಕೂ ಹೆಚ್ಚು ನಾಡದೋಣಿಗಳನ್ನು ಸಮುದ್ರದಲ್ಲಿ ಲಂಗರು ಹಾಕಲಾಯಿತು. ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಕರ್ನಾಟಕ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಏನಂದರೆ ಲೈಟ್ ಫಿಶಿಂಗ್ ಅಂದರೆ ದೊಡ್ಡ ಬೆಳಕು ಹಾಕಿ ಅವರು ಇದು ಮಾಡುವಾಗ ಮೀನು ಆಕರ್ಷಣೆಗೊಂಡು ಎಲ್ಲ ತೀರ ಪ್ರದೇಶದಲ್ಲಿರುವಂಥ ಮೀನೆಲ್ಲ ಆ ಲೈಟಿಗೆ ಹೋಗಿ ನಮಗೆ ತುಂಬ ಸಂಕಷ್ಟ ಆಗಿದೆ. ಆಮೇಲೆ ಇನ್ನೊಂದು ಅವೈಜ್ಞಾನಿಕ ಅಂದರೆ ಬುಲ್ ಟ್ರಾಲ್ 2 ಬೋಟಲ್ಲಿ ಇದು ಮಾಡಿ ಎಳೆಯುವಾಗ ಮೀನು ದಡಕ್ಕೆ ಬರುವಂಥ ಮೀನನ್ನು ಅವರು ಎಲ್ಲ ಏನು ದಡಕ್ಕೆ ಬಂದು ನಾವು ಹಿಡಿಯುವಂಥ ಮೀನೇನಿದೆ ಅದನ್ನೆಲ್ಲ ಅವರೇ 25 ಟನ್ 30 ಟನ್ ಒಂದೊಂದು ಬೆಲೆಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅವರ. ಹಾಗಾಗಿ ನಮ್ಮ ಜೀವನ ಇಲ್ಲಿ ತುಂಬ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದೇವೆ ನಾವು ಇವಾಗ ಮೀನುಗಾರರು, ಯಾರು ನಾಡದೋಣಿ ಮೀನುಗಾರರು. ಬುಲ್ ಟ್ರಾಲ್ ಫಿಶಿಂಗ್ನಿಂದ ಚಿಕ್ಕ ಪುಟ್ಟ ಮೀನುಗಳು, ಮೊಟ್ಟೆ ಇಡುವ ಮೀನುಗಳು ಬಲೆಗೆ ಬೀಳುತ್ತವೆ. ಕಡಲ ಜೀವಿಗಳ ಮೇಲೆ ಅಪಾಯಕಾರಿ ಪರಿಣಾಮ ಬೀರುವ ಈ ದಂಧೆಗೆ ಬ್ರೇಕ್ ಹಾಕಬೇಕು ಅಂತ ಮೀನುಗಾರರು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಲೈಟ್ ಫಿಶಿಂಗ್ ಮತ್ತು ಬುಲ್ಟ್ರಾಲನ್ನು ಆಲ್ರೆಡಿ ಬ್ಯಾನ್ ಮಾಡಿದೆ. ಆ ಬ್ಯಾನ್ ಮಾಡಿ ಕೂಡ ಈ ಟ್ರಾಲ್ ಬೋಟ್ನವರು, ಪರ್ಸಿನ್ ಬೋಟ್ನವರು ಈ ರೀತಿಯ ಅವೈಜ್ಞಾನಿಕ ಇದು ವೃತ್ತಿಯನ್ನು ಮಾಡ್ತಾ ಇದ್ದಾರಲ್ಲ. ಅಂದರೆ ನಾವು ಮೂಲ ಮೀನುಗಾರರು, ನಾವು ದಕ್ಷಿಣ ಕನ್ನಡ ಕರಾವಳಿ ಮೂಲ ಮೀನುಗಾರರ ಸಂಘದಿಂದ ಬಂದ ಸದಸ್ಯರು. ನಮಗೆ ಬೇಜಾರಾಗುವ ಸಂಗತಿ ಅಂತ ಮೂಲ ಮೀನುಗಾರರನ್ನು ಇವರು ಕಡೆಗಣಿಸ್ತಾರಲ್ಲ, ನಾವು ಎಲ್ಲಿಗೆ ಹೋಗಬೇಕು? ಬಂಡವಾಳಶಾಹಿಗಳಿಂದ ಬಡ ಸಾಂಪ್ರದಾಯಿಕ ಮೀನುಗಾರರಿಗೆ ಸಮಸ್ಯೆಯಾಗಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯ ಕೇಳಿಬಂದಿದೆ. ಮೀನುಗಾರರ ಈ ಸಮಸ್ಯೆಯನ್ನು ಸರ್ಕಾರ